ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರರು, ಮಾದ ಗಜಗಳನ್ನು ಕೂಡ ಮಕಾಡೆ ಮಲಗಿಸುವಂತ ಛಲದಂಗ್ ಕಮಲ್ಲರು, ಕಂಬದಂತೆ ಕಟ್ಟುಮಸ್ತಾದ ಕಾಲುಗಳನ್ನೇ ಹಿಡಿದು ಕೆಡವಬಲ್ಲ ಬಲಶಾಲಿಗಳು, ಕೊಬ್ಬಿದ ಗೂಳಿಗಳಂತೆ ಮೈಕಟ್ಟನ್ನ ಹೊರಿಗೊಳಿಸಿ ಎದುರಾಳಿಗಳ ಎದೆ ನಡುಗಿಸೋಕೆ ಕಬಡ್ಡಿ ಕಲಿಗಳೆಲ್ಲ ರೆಡಿಯಾಗಿದ್ದಾರೆ. ಕದನ ಕಣದಲ್ಲಿ ಸೆಣಸಾಡೋಕೆ ಇದೀಗ ಮುಹೂರ್ತ ಕೂಡ ಇಟ್ಟಾಗಿದೆ. ಜಗತ್ತಿನ ಅತಿದೊಡ್ಡ ಪ್ರೊ ಕಬಡ್ಡಿ ಲೀಗ್ ಸೀಸನ್ 11ಗೆ ಶೆಡ್ಯೂಲ್ ರಿಲೀಸ್ ಆಗಿದೆ. ಅಕ್ಟೋಬರ್ 8ರಿಂದ ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಳ್ಳಲಿರುವ ಟೂರ್ನಿಯಲ್ಲಿ ಬೆಂಗಳೂರು ಬುಲ್ಸ್ ಮೊದಲ ದಿನವೇ ತೊಡೆತಟ್ಟಲಿದೆ. ಅಷ್ಟಕ್ಕೂ ಎಲ್ಲೆಲ್ಲಿ ಪಂದ್ಯಗಳು ನಡೆಯಲಿವೆ, ಈ ಬಾರಿ ಏನೆಲ್ಲ ರೂಲ್ಸ್ ಇರಲಿದೆ, ಫೈನಲ್ ಯಾವಾಗ, ಬೆಂಗಳೂರು ಬುಲ್ಸ್ ಪಂದ್ಯಗಳು ಯಾವಾಗ ಅನ್ನೋದನ್ನ ಡಿಟೇಲ್ಡ್ ಆಗಿ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕಬಡ್ಡಿ ಪ್ರೇಮಿಗಳೆಲ್ಲ ಕಾಯ್ತಾ ಇದ್ದ ಗಳಿಗೆ ಬಂದೇ ಬಿಟ್ಟಿದೆ. ಪ್ರೊ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 11ಗೆ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಹೈದರಾಬಾದ್ನ ಗಚ್ಚಿಬೌಲಿ ಒಳಾಂಗಣ ಕ್ರೀಡಾಂಗಣ ಮೊದಲ ಪಂದ್ಯಕ್ಕೆ ಸಾಕ್ಷಿಯಾಗಲಿದ್ದು, ಫಸ್ಟ್ ಫೈಟ್ ನಲ್ಲೇ ಸ್ಟಾರ್ ವಾರ್ ಫಿಕ್ಸ್ ಆಗಿದೆ. ಮೊದಲ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ನ ಎಲ್ಲಾ ಪಂದ್ಯಗಳು 3 ನಗರಗಳಲ್ಲಿ ಮಾತ್ರ ನಡೆಯಲಿವೆ. ಹೈದರಾಬಾದ್ನಲ್ಲಿ ಅಕ್ಟೋಬರ್ 18ರಿಂದ ನವೆಂಬರ್ 9ರವರೆಗೆ ನಡೆಯಲಿದೆ. ಎರಡನೇ ಹಂತವಾಗಿ ನೋಯ್ಡಾ ಒಳಾಂಗಣ ಕ್ರೀಡಾಂಗಣಕ್ಕೆ ತೆರಳಲಿದ್ದು, ನವೆಂಬರ್ 10ರಿಂದ ಡಿಸೆಂಬರ್ 1ರವರೆಗೆ ನಡೆಯುತ್ತೆ. ಇನ್ನು ಮೂರನೇ ಹಂತದಲ್ಲಿ ಪುಣೆಯ ಬಾಣೆವಾಡಿ ಬ್ಯಾಡ್ಮಿಂಟನ್ ಸ್ಟೇಡಿಯಂನಲ್ಲಿ ಡಿಸೆಂಬರ್ 3ರಿಂದ ಡಿಸೆಂಬರ್ 24ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಕಣಕ್ಕಿಳಿತಾ ಇದ್ದು, ಪ್ರತಿದಿನ 2 ಪಂದ್ಯಗಳು ನಡೆಯಲಿವೆ. ಮೊದಲ ಪಂದ್ಯ ರಾತ್ರಿ 8 ಗಂಟೆಯಿಂದ ಶುರುವಾದರೆ ಎರಡನೇ ಪಂದ್ಯ ರಾತ್ರಿ 9 ಗಂಟೆಗೆ ಆರಂಭ ಆಗಲಿದೆ. IPL ನಂತೆಯೇ ಈ ಬಾರಿಯ ಕಬಡ್ಡಿಯಲ್ಲೂ ಕೂಡ ಉದ್ಘಾಟನಾ ಪಂದ್ಯದಲ್ಲೇ ನಮ್ಮ ಬೆಂಗಳೂರು ಬಾಯ್ಸ್ ಕಣಕ್ಕಿಳಿತಾ ಇದ್ದಾರೆ. ಭರ್ಜರಿ 2 ತಿಂಗಳಿಗೂ ಕೂಡ ಹೆಚ್ಚು ಕಾಲ ನಡೆಯಲಿರುವ ಟೂರ್ನಿಯಲ್ಲಿ ಬೆಂಗಳೂರು ಬುಲ್ಸ್ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಮೊದಲನೇ ಪಂದ್ಯ ಅಕ್ಟೋಬರ್ 18ರಂದು ತೆಲುಗು ಟೈಟನ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಆರಂಭಗೊಳ್ಳಲಿದೆ. ಅಕ್ಟೋಬರ್ 20ರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ರಾತ್ರಿ 9ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಹಾಗೆ ಅಕ್ಟೋಬರ್ 25ರಂದು ಪುಣೇರಿ ಪಲ್ಟನ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ಅಕ್ಟೋಬರ್ 29ಕ್ಕೆ ದಬಾಂಗ್ ಡೆಲ್ಲಿ ವಿರುದ್ಧ ಕೆಸಿ ರಾತ್ರಿ 9 ಗಂಟೆಗೆ, ನವೆಂಬರ್ 2ರಂದು ತೆಲುಗು ಟೈಟನ್ಸ್ ವಿರುದ್ಧ ರಾತ್ರಿ 8ಕ್ಕೆ, ನವೆಂಬರ್ 4ಕ್ಕೆ ತಮಿಳು ತಲೈವಾಸ್ ವಿರುದ್ಧ ರಾತ್ರಿ 8 ಗಂಟೆಗೆ, ನವೆಂಬರ್ 9ಕ್ಕೆ ಬಂಗಾಳ ವಾರಿಯರ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ನವೆಂಬರ್ 12ಕ್ಕೆ ಜೈಪುರ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭಗೊಳ್ಳಲಿದೆ. ಇನ್ನು ನವೆಂಬರ್ 16ಕ್ಕೆ ದಬಾಂಗ್ ದೆಹಲಿ ಕೆಸಿ ವಿರುದ್ಧ ರಾತ್ರಿ 9ಕ್ಕೆ, ನವೆಂಬರ್ 18ರಂದು ಯು ಮುಂಬಾ ವಿರುದ್ಧ ರಾತ್ರಿ 8 ಗಂಟೆಗೆ ಫೈಟ್ ನಡೆಯಲಿದೆ. ಇನ್ನು ನವೆಂಬರ್ 19ಕ್ಕೆ ಪಾಟ್ನಾ ಪೈರೇಟ್ಸ್ ರಾತ್ರಿ 9 ಗಂಟೆಗೆ, ನವೆಂಬರ್ 21ಕ್ಕೆ ಹರಿಯಾಣ ಸ್ಟೀಲರ್ಸ್ ನಡುವೆ ರಾತ್ರಿ 8 ಗಂಟೆಗೆ, ನವೆಂಬರ್ 25ಕ್ಕೆ ಯು ಮುಂಬಾ ನಡುವೆ ರಾತ್ರಿ 8 ಗಂಟೆಗೆ, ನವೆಂಬರ್ 30ಕ್ಕೆ ಪಾಟ್ನಾ ಪೈರೇಟ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಕದನ ಆರಂಭವಾಗಲಿದೆ. ಡಿಸೆಂಬರ್ 3ರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ, ಡಿಸೆಂಬರ್ 10ರಂದು ಬಂಗಾಳ ವಾರಿಯರ್ಸ್ ನಡುವೆ ರಾತ್ರಿ 9 ಗಂಟೆಗೆ, ಡಿಸೆಂಬರ್ 11ಕ್ಕೆ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಬೆಂಗಳೂರು ಬುಲ್ಸ್ ಕಣಕ್ಕಿಳಿಯಲಿದ್ದಾರೆ. ಹಾಗೆ ಡಿಸೆಂಬರ್ 13ಕ್ಕೆ ಪುಣೇರಿ ಪಲ್ಟನ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ಡಿಸೆಂಬರ್ 17ಕ್ಕೆ ಜೈಪುರ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ರಾತ್ರಿ 9 ಗಂಟೆಗೆ, ಡಿಸೆಂಬರ್ 22ಕ್ಕೆ ತಮಿಳು ತಲೈವಾಸ್ ವಿರುದ್ಧ ರಾತ್ರಿ 8 ಗಂಟೆಗೆ, ಡಿಸೆಂಬರ್ 24ಕ್ಕೆ ಯುಪಿ ಯೋಧಾಸ್ ವಿರುದ್ಧ ರಾತ್ರಿ 8 ಗಂಟೆಗೆ ಬೆಂಗಳೂರು ಬುಲ್ಸ್ ಕಣಕ್ಕಿಳಿತಿದ್ದಾರೆ. ಹೀಗೆ ಬೆಂಗಳೂರು ತಂಡ ಲೀಗ್ ಹಂತದಲ್ಲಿ ಒಟ್ಟು 21 ಪಂದ್ಯಗಳನ್ನು ಆಡಲಿದೆ. ಅದರಲ್ಲೂ ಸೀಸನ್ನ ಮೊದಲ ಪಂದ್ಯದಲ್ಲೇ ಗೂಳಿಗಳ ಕಾಳಗಕ್ಕೆ ವೇದಿಕೆ ಸಿದ್ಧವಾಗಿದೆ. ಬುಲ್ಸ್ ಪಡೆಯ ಡುಬ್ಕಿ ಕಿಂಗ್ ಪ್ರದೀಪ್ ನರ್ವಾಲ್ ಹಾಗೆ ತೆಲುಗು ಟೈಟನ್ಸ್ನ ಪವನ್ ಸೆಹ್ರಾವತ್ ಮುಖಾಮುಖಿ ಆಗ್ತಿದ್ದು, ಸ್ಟಾರ್ ವಾರ್ ಅಂತೂ ಪಕ್ಕಾ ಇರಲಿದೆ. ಇನ್ನು ಈ ಆವೃತ್ತಿಯು ಕೇವಲ 3 ನಗರಗಳಲ್ಲಿ ಮಾತ್ರ ನಡೀತಾ ಇರೋದು ಮತ್ತೊಂದು ವಿಶೇಷ. ಆದರೆ ಪ್ಲೇ ಆಫ್ಗಳ ವೇಳಾಪಟ್ಟಿ ಮತ್ತು ಅದರ ಪಂದ್ಯಗಳು ನಡೆಯುವ ಸ್ಥಳವನ್ನ ಲೀಗ್ನ ಕೊನೆ ಹಂತದಲ್ಲಿ ರಿಲೀಸ್ ಮಾಡಲಾಗುತ್ತೆ. ಇನ್ನು 10ನೇ ಆವೃತ್ತಿಯ ಲೀಗ್ನ ಫೈನಲ್ನಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವನ್ನ ಮಣಿಸಿ ಪುಣೇರಿ ಪಲ್ಟನ್ಸ್ ಚಾಂಪಿಯನ್ ಆಗಿತ್ತು. ಸೊ 11ನೇ ಆವೃತ್ತಿಗೆ ಎಲ್ಲಾ ತಂಡದಲ್ಲೂ ಕೂಡ ಚಾಂಪಿಯನ್ ಪಟ್ಟಕ್ಕಿರೋ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದು ಈಗಾಗಲೇ ಭರ್ಜರಿ ಕಸರತ್ತನ್ನ ಆರಂಭಿಸಿದ್ದಾರೆ. ಬೆಂಗಳೂರು ಬುಲ್ಸ್ ತಯಾರಿಯಂತೂ ಇನ್ನೂ ಒಂದ್ ಕೈ ಜಾಸ್ತಿನೇ ಇದ್ದು, ಕರ್ನಾಟಕದ ಕಬಡ್ಡಿ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದು ಲೆಕ್ಕವೇ ಇಲ್ಲ. ವಾರ ಪೂರ್ತಿ ವಿಜಯಲಕ್ಷ್ಮಿ ಅದೆಷ್ಟು ಎಂಗೇಜ್ ಆಗಿದ್ದು ಅಂದ್ರೆ, ಒಂದ್ ಕಡೆ ದೇವಸ್ಥಾನಗಳಿಗೆ ತೆರಳಿ ಪತಿ ದರ್ಶನ್ಗಾಗಿ ಪೂಜೆ ಹರಕೆ ಸಲ್ಲಿಸೋದು, ಮತ್ತೊಂದ್ ಕಡೆ ಜೈಲಿಗೆ ತೆರಳಿ ಗಂಡನ ಭೇಟಿ ಮಾಡುವುದು, ಅದರ ಮಧ್ಯೆ ವಕೀಲರ ಭೇಟಿ, ಮಗನಿಗೆ ಧೈರ್ಯ ತುಂಬುವ ಪ್ರಯತ್ನ. ಒಬ್ಬ ಪತ್ನಿ ತನ್ನ ಗಂಡ ಸಂಕಷ್ಟಕ್ಕೆ ಸಿಲುಕಿದಾಗ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ರು ವಿಜಯಲಕ್ಷ್ಮಿ. ಆದ್ರೆ ಯಾವಾಗ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಲಿವಿಂಗ್ ಟುಗೆದರ್ ಮ್ಯಾಟರ್ ರಿವೀಲ್ ಆಯ್ತೋ, ವಾಪಸ್ ವಿಜಯಲಕ್ಷ್ಮಿ ತನ್ನ ಹಳೆ ಲೈಫ್ ಜರ್ನಿಗೆ ವಾಪಸ್ ಹೋದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಹಾಗೆ ನೋಡಿದ್ರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿತ್ತು.
ಆದ್ರೂ ಕಾಟೇರ ಸಿನಿಮಾ ಸಕ್ಸಸ್ ನಡುವೆ ದರ್ಶನ್ ಸಂಸಾರ ಸರಿಯಾಗಿತ್ತು ಅನ್ನೋ ರೀತಿ ಗಂಡ ಹೆಂಡತಿ ಜೊತೆಯಲ್ಲೇ ಕಾಣಿಸಿಕೊಂಡಿದ್ರು. ದುಬೈನಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಕೂಡ ಆಚರಿಸಿಕೊಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಡ್ಯಾನ್ಸ್ ಕೂಡ ಮಾಡಿದ್ರು. ಗಂಡ ಪವಿತ್ರ ಗೌಡನ ಮರೆತು ತನ್ನ ಜೊತೆ ಖುಷಿಯಾಗಿದ್ದಾನೆ ಅಂತ ವಿಜಯಲಕ್ಷ್ಮಿ ಕೂಡ ಅಂದುಕೊಂಡಿದ್ದಷ್ಟೇ. ಆದ್ರೆ ಕೆಲವೇ ದಿನಗಳಲ್ಲಿ ಪ್ರೇಯಸಿಗಾಗಿ ಕೊಲೆಯನ್ನೇ ಮಾಡಿ ಜೈಲು ಸೇರಿದ್ರು ದರ್ಶನ್. ಇಷ್ಟಾದ್ರೂ ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಪಟ್ಟಿರೋ ಪಾಡು ಒಂದ ಎರಡ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗಗೊಂಡ ಕೆಲ ವಿಚಾರಗಳಿಂದ ಮತ್ತೆ ವಿಜಯಲಕ್ಷ್ಮಿ ಡಿಸ್ಟರ್ಬ್ ಆಗಿದ್ದಾರೆ ಎನ್ನಲಾಗ್ತಿದೆ. ಪಾರ್ಟಿ, ಫ್ರೆಂಡ್ಸ್, ಸೆಲೆಬ್ರೇಷನ್ ಅಂತ ಮತ್ತೆ ತನ್ನ ಪಾಡಿಗೆ ತಾನು ಇರೋಕೆ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಲು ಅಸ್ಸಾಂಗೂ ಹೋಗಿ ಬಂದಿದ್ದಾರೆ. ಆ ಫೋಟೋ ಕೂಡ ದರ್ಶನ್ ಫ್ಯಾನ್ಸ್ ಹೊಟ್ಟೆ ಉರಿಸಿದೆ. ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟ ಒಂದು ರೇಂಜ್ಗೆ ಮುಗಿತಾ ಅನ್ನೋ ಚರ್ಚೆ ಶುರುವಾಗಿದೆ. ಗಂಡ ದರ್ಶನ್ ಅವರ ಪರಸ್ತ್ರೀ ಸಂಘದಿಂದ ಬೇಸರಗೊಂಡಿದ್ದಾರೆ ವಿಜಯಲಕ್ಷ್ಮಿ. ಅದೇನಂದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ಜೊತೆ ಸಂಬಂಧ ಇದೆ ಎಂಬ ವಿಚಾರ ಈಗ ಬಹಿರಂಗಗೊಂಡಿದೆ. 10 ವರ್ಷಗಳಿಂದ ಇಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ ಅನ್ನೋ ಸ್ಟೇಟ್ಮೆಂಟ್ ನ ಸ್ವತಃ ದರ್ಶನ್ ಅವರೇ ನೀಡಿದ್ದಾರೆ. ಗಂಡನ ಈ ಹೇಳಿಕೆಯಿಂದ ವಿಜಯಲಕ್ಷ್ಮಿಗೆ ಏನೇ ಮಾಡಿದ್ರು ಅಷ್ಟೇ ದರ್ಶನ್ ಬದಲಾಗಲ್ಲ ಎಂದು ಮನವರಿಕೆಯಾಗಿರ್ಬೇಕು. ಗಂಡನಿಗಾಗಿ ಜೈಲು, ಮನೆ, ಲಾಯರ್ ಅಂತ ಓಡಾಡಿದ್ದೇ ಬಂತು. ಆದ್ರೆ ದರ್ಶನ್ ಇರೋದೇ ಹೀಗೆ ಅನ್ನೋದು ಅರ್ಥವಾದಂತಿದೆ. ಹೀಗಾಗಿ ಕೊನೆಗೂ ತನ್ನ ಗೆಳತಿಯರ ಜೊತೆಗೆ ವಿಜಯಲಕ್ಷ್ಮಿ ರಿಲ್ಯಾಕ್ಸ್ ಆಗಿದ್ದಾರೆ. ಸ್ನೇಹಿತೆಯ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಖುಷಿಯಲ್ಲೇ ಪಾಲ್ಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೊಸೆ ಜೊತೆಯಲ್ಲಿ ವಿಜಯಲಕ್ಷ್ಮಿ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಪಾರ್ಟಿಯಲ್ಲಿ ಕಾಣಿಸಿಕೊಂಡ ಫೋಟೋ ವೈರಲ್ ಆಗ್ತಿದ್ದಂತೆ ಡಿ ಬಾಸ್ ಫ್ಯಾನ್ಸ್ ರುಚಿಗೆದ್ದಿದ್ದಾರೆ. ಫೋಟೋಗೆ ಕಮೆಂಟ್ ಮಾಡಿರುವ ಹೆಚ್ಚಿನವರು ಅಣ್ಣ ಒಳಗಿದ್ರು ಕೂಡ ಅತ್ತಿಗೆ ಫುಲ್ ಕೂಲ್ ಆಗಿದ್ದಾರೆ, ಅಣ್ಣಂಗೂ ಕೇಕ್ ಕೊಡ್ತೀರಾ ಎಂದು ಕಾಲೆಳೆದಿದ್ದಾರೆ. ಅಷ್ಟೇ ಕಂಡ್ರು ಜೀವನ, ದುಡ್ಡು ಇರೋರ ಮನೆ ಕಥೆನೇ ಇಷ್ಟು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ಇವತ್ತು ವಿಜಯಲಕ್ಷ್ಮಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ರು. ಈ ಫೋಟೋ ನೋಡಿ ದರ್ಶನ್ ಫ್ಯಾನ್ಸ್ ಇನ್ನೂ ಕೂಡ ರುಚಿಗೆದ್ದಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಟೆಂಪಲ್ ರನ್ ಮಾಡ್ತಿರೋ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ರು. ದೇಗುಲದ ಮುಂದೆ ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಕೇಸರಿ ಬಣ್ಣದ ಬನಾರಸಿ ಸಿಲ್ಕ್ ಕುರ್ತಾವನ್ನ ಧರಿಸಿದ್ದಾರೆ. ಇದೇ ಕುರ್ತಾ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಈ ಕುರ್ತಾ ಬೆಲೆ ಬರೋಬ್ಬರಿ 41,700 ರೂಪಾಯಿಗಳು. ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಧರಿಸಿದ್ದ ಈ ಕುರ್ತಾ ದುಬಾರಿ ಅಂತ ಗೊತ್ತಾಗ್ತಿದ್ದ ಹಾಗೆ ಡಿ ಬಾಸ್ ಫ್ಯಾನ್ಸ್ ಅಣ್ಣ ಜೈಲಲ್ಲಿ ಕೊಳಿತಾ ಇದ್ರೆ ಅತ್ತಿಗೆ ಕಾಸ್ಟ್ಲಿ ಕುರ್ತಾ ತೊಟ್ಟು ಫ್ಯಾಷನ್ ಶೋ ಮಾಡ್ತಿದ್ದಾರಾ ಅಂತೆಲ್ಲ ಟೀಕೆ ಮಾಡ್ತಿದ್ದಾರೆ. ಅದೆಲ್ಲ ಏನೇ ಇದ್ರೂ ಪತಿ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ನೀಡಿ ನವಚಂಡಿಕಾ ಹೋಮ ಹಾಗೆ ಯಾಗ ನಡೆಸಿದ್ರು. ನವಚಂಡಿಕಾ ಯಾಗ ಪಾರಾಯಣದಲ್ಲೂ ಕೂಡ ವಿಜಯಲಕ್ಷ್ಮಿ ಭಾಗಿಯಾಗಿದ್ರು. ಇದಾದ ಬಳಿಕ ಭೀಮನ ಅಮಾವಾಸ್ಯೆ ದಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಆದ್ರೆ ಅವರು ಪಾರ್ಟಿಗೆ ಹೋಗಿದ್ದು ಕಾಸ್ಟ್ಲಿ ಕುರ್ತಾ ಹಾಕಿದ್ದು ಮಾತ್ರ ದರ್ಶನ್ ಅಭಿಮಾನಿಗಳ ಕಣ್ಣನ್ನ ಕೆಂಪಾಗಿಸಿದೆ. ವಾಹನ ಸವಾರರಿಗೆ ಸಾರಿಗೆ ಇಲಾಖೆ ಶಾಕ್ ಕೊಡೋಕೆ ಮುಂದಾಗಿದೆ. ಸೆಪ್ಟೆಂಬರ್ 15ರ ಒಳಗೆ HSRP ನಂಬರ್ ಅಳವಡಿಸಿಕೊಂಡಿಲ್ಲ ಅಂದ್ರೆ ಭಾರಿ ದಂಡ ಕಟ್ಟಬೇಕಾಗುತ್ತೆ ಅಂತ ಸಾರಿಗೆ ಇಲಾಖೆ ವಾರ್ನಿಂಗ್ ಮಾಡಿದೆ. ವಾಹನಗಳಿಗೆ HSRP ಅಳವಡಿಕೆಗೆ ಸೆಪ್ಟೆಂಬರ್ 15ರ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಸೆಪ್ಟೆಂಬರ್ 15ರ ನಂತರ ನಿಮ್ಮ ವಾಹನಕ್ಕೆ HSRP ಇಲ್ಲ ಅಂದ್ರೆ ದಂಡ ಹಾಕಲಾಗುತ್ತೆ. ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆಗೆ 5 ದಿನವಷ್ಟೇ ಬಾಕಿ ಇದೆ. 2019ರ ಏಪ್ರಿಲ್ 1ಕ್ಕಿಂತ ಮೊದಲು ನೋಂದಣಿಯಾದ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಕಡ್ಡಾಯ ಆಗಿದೆ. ಮೊದಲ ಬಾರಿಗೆ 500 ರೂಪಾಯಿ ದಂಡ, ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ 1000 ರೂಪಾಯಿ ದಂಡ ಹಾಕೋಕೆ ಸಾರಿಗೆ ಇಲಾಖೆ ಪ್ಲಾನ್ ಮಾಡಿದೆ. ಉತ್ತರ ಪ್ರದೇಶದ ಅಯೋಧ್ಯೆ ನಗರ ಈಗ ಭಾರತದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಹಾಗೆ ವಿದೇಶಗಳಿಂದ ಜನ ರಾಮ ಮಂದಿರಕ್ಕೆ ಭೇಟಿ ನೀಡಿ ರಾಮಲಲ್ಲಾನ ದರ್ಶನ ಪಡೆದಿದ್ದಾರೆ. ಆದರೆ ದೇವಸ್ಥಾನದ ಸಂಕೀರ್ಣ ಪೂರ್ಣವಾಗಿ ಇನ್ನೂ ಕೂಡ ಸಿದ್ಧ ಆಗಿಲ್ಲ. ಮಂದಿರದ ಸಮುಚ್ಚಯದಲ್ಲಿ ಒಟ್ಟು 18 ದೇವಸ್ಥಾನಗಳನ್ನು ಕಟ್ಟಲಾಗ್ತಾ ಇದೆ. ಇದರ ಒಟ್ಟಾರೆ ವೆಚ್ಚ 1800 ಕೋಟಿ ರೂಪಾಯಿ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಅಲ್ಲದೆ ರಾಮ ಮಂದಿರ ಕಟ್ಟಡ ನಿರ್ಮಾಣದಿಂದ ಸರ್ಕಾರಕ್ಕೆ 400 ಕೋಟಿ ರೂಪಾಯಿ GST ಆದಾಯ ಸಿಗಬಹುದು ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚಂಪತ್ರ ಹೇಳಿದ್ದಾರೆ. ಟೀಂ ಇಂಡಿಯಾದ ಹಾಲಿ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮಾರ್ಗದರ್ಶನದಲ್ಲಿ KKR ತಂಡ 17ನೇ ಆವೃತ್ತಿಯ IPL ಟೂರ್ನಿಯಲ್ಲಿ ಚಾಂಪಿಯನ್ಸ್ ಪಟ್ಟಕ್ಕೇರಿತು. ಈ ಯಶಸ್ಸಿನ ಬಳಿಕ ಟೀಂ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಗೆ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ರು. ಹೀಗಾಗಿ ದಕ್ಷಿಣ ಆಫ್ರಿಕಾದ ಮಾಜಿ ಆಲ್ರೌಂಡರ್ ಜಾಕ್ ಕಾಲಿಸ್ KKRನ ನೂತನ ಮೆಂಟರ್ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಜಾಕ್ ಕಾಲಿಸ್ 2012 ಮತ್ತು 2014ರಲ್ಲಿ KKR ತಂಡ IPL ಟ್ರೋಫಿ ಗೆದ್ದ ಸಂದರ್ಭದಲ್ಲಿ ಆಗಿನ ನಾಯಕ ಗೌತಮ್ ಗಂಭೀರ್ ಜೊತೆಗೆ ತಂಡದ ಪ್ರಮುಖ ಸದಸ್ಯ ಕೂಡ ಆಗಿದ್ರು. ಸದ್ಯ ವಿಶ್ವ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ನಂಬರ್ 1 ಬೌಲರ್ ಆಗಿದ್ದಾರೆ. ವಿಭಿನ್ನ ಬೌಲಿಂಗ್ ಶೈಲಿ, ಮಿಂಚಿನ ವೇಗ, ಮಾರಕ ಬೌನ್ಸರ್ ಮತ್ತು ಅಪಾಯಕಾರಿ ಯಾರ್ಕರ್ ಎಲ್ಲ ಅಸ್ತ್ರಗಳನ್ನ ಬತ್ತಳಿಕೆಯಲ್ಲಿ ಹೊಂದಿರುವ ಬೂಮ್ರಾ ಖ್ಯಾತಿಯ ಬುಮ್ರಾ ಎದುರಾಳಿ ಬ್ಯಾಟರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಆದರೆ ಟೀಂ ಇಂಡಿಯಾ ಸ್ಟಾರ್ ಬ್ಯಾಟರ್ KL ರಾಹುಲ್ ವಿಶ್ವದ ಬೆಸ್ಟ್ ಬೌಲರ್ಸ್ ಆಯ್ಕೆ ವಿಚಾರದಲ್ಲಿ
ಬುಮ್ರಾ ಅವರಿಗೆ 3ನೇ ಸ್ಥಾನ ಕೊಟ್ಟು ಅಚ್ಚರಿ ಮೂಡಿಸಿದ್ದಾರೆ. ಟಾಪ್ 5 ಬೆಸ್ಟ್ ಬೌಲರ್ಗಳಿಗೆ ಶ್ರೇಯಾಂಕ ಕೊಟ್ಟು ಮಾತನಾಡಿರುವ ಕೆಎಲ್ ರಾಹುಲ್, ಜೇಮ್ಸ್ ಆಂಡರ್ಸನ್ ಅವರಿಗೆ 2ನೇ ಸ್ಥಾನ ನೀಡಿದ್ದಾರೆ. ಡೇಲ್ ಸ್ಟೇನ್ ಅವರಿಗೆ ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ. 3ನೇ ಸ್ಥಾನವನ್ನ ಟೀಂ ಇಂಡಿಯಾ ತಾರೆ ಬುಮ್ರಾಗೆ ನೀಡಿದ್ದಾರೆ. 4ನೇ ಸ್ಥಾನವನ್ನ ಅಫ್ಘಾನಿಸ್ತಾನ ತಂಡದ ಲೆಗ್ ಸ್ಪಿನ್ನರ್ ರಶೀದ್ ಖಾನ್ಗೆ, ಹಾಗೆ ಪಾಕಿಸ್ತಾನ ತಂಡದ ಯುವ ವೇಗದ ಬೌಲರ್ ನಸೀಂ ಶಾ ಅವರನ್ನ ತಾವು ಕಂಡ 5ನೇ ಅತ್ಯುತ್ತಮ ಬೌಲರ್ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.